ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ ಇನ್ನೇನು ಕೆಲವೇ ದಿನಗಳು ಅಷ್ಟೇ ಅಂತಲೇ ಹೇಳ್ಬೋದು, ಕೆಲವೇ ತಿಂಗಳು ಅಂತಲೇ ಹೇಳ್ಬೋದು. ಏನು ಕತೆ ಏನು ವಿಚಾರ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಅಪ್ಡೇಟ್ ಬಗ್ಗೆ ತುಂಬ ಜನ ಕಾಮೆಂಟ್ ಕೂಡ ಮಾಡಿದರೆ ಆ್ಯಂಡ್ ಎಲ್ಲರೂ ಕೂಡ ಈಗ ಕಾಯ್ತಾ ಇರುವಂಥದ್ದು ಯಶ್ ಅವರ ಸಿನಿಮಾ ಟಾಕ್ಸಿಕ್ಕಿಗೆ. ಸೊ ಕೆಲವೊಂದು ವಿಚಾರಗಳನ್ನು ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಜನವರಿ ತಿಂಗಳು ಮುಗ್ದೇ ಹೋಯಿತು, ಇನ್ನೇನು ಫೆಬ್ರವರಿ ತಿಂಗಳು. ಸೊ ಫೆಬ್ರವರಿ ತಿಂಗಳು ಒಂದು ರೀತಿಯಲ್ಲಿ ಇಡೀ ಒಂದು ವರ್ಷದಲ್ಲೇ ಒಂದು ಸ್ಪೆಷಲ್ ತಿಂಗಳು ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಫೆಬ್ರವರಿ ಕೇವಲ ಬರೀ 28 ದಿನಗಳಿರುತ್ತೆ. ಸೊ ಆ ಒಂದು ತಿಂಗಳು ಹೇಗೆ ಕಳೆಯುತ್ತೆ ಅನ್ನೋದೇ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸೊ ಅದು ಮುಗೀತು ಅಂತಂದರೆ ನೆಕ್ಸ್ಟ್ ಬರುವಂಥ ಮಾರ್ಚು. ಸೊ ಮಾರ್ಚಲ್ಲಿ ಏನು ಸ್ಪೆಷಲ್ಲು? ಸೊ ಎಲ್ಲರೂ ಗೊತ್ತಿರೋ ಹಾಗೇ ಆಲ್ಮೋಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ವೈಡು ಯಶ್ ಅವರ ಫ್ಯಾನ್ಸ್ ಆಗಿರ್ಬೋದು ಆ್ಯಂಡ್ ಸಿನಿ ಪ್ರೇಕ್ಷಕರಾಗಿರ್ಬೋದು ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಮಾರ್ಚ್ 19ನೇ ತಾರೀಕಿಗೆ ಟಾಕ್ಸಿಕ್ಕನ್ನು ನೋಡಲಿಕ್ಕೆ. ಸೊ ಆಲ್ಮೋಸ್ಟ್ ಪ್ರತಿದಿನವೂ ಒಂದು ಕೌಂಟ್ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಅಂತಲೇ ಒಂದು ಪೋಸ್ಟರ್ಸ್ಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಕೌಂಟ್ಡೌನ್ ಮೇಲೆ ಕೌಂಟ್ಡೌನ್ಸು ಅಂದರೆ ಒಂದಿನ ಆಗ್ತಿದ್ದಾಗಿನ ಒಂದೊಂದು ದಿನ ಬರ್ತಾ ಇದೆ ಸಿನಿಮಾ ನೋಡೋಕ್ಕೆ ಅಂತ ತುಂಬಾ ಒಂದು ಕ್ಯೂರಿಯಸ್ ಆಗಿ ಎಕ್ಸೆಲ್ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈಗ ಕರೆಕ್ಟಾಗಿ ಇವತ್ತಿನ ದಿನದಿಂದ ಲೆಕ್ಕ ಹಾಕಿದ್ರೆ ಕೇವಲ 50 ದಿನ ಮಾತ್ರ ಇದೆ ಅಷ್ಟೇ. ನಿಜವಾಗ್ಲೂ ನಂಬೋಕ್ಕಾಗಲ್ಲ, ಕೇವಲ 50 ದಿನ ಟಾಕ್ಸಿಕ್ಕನ್ನು ನಾವು ಬಿಗ್ ಸ್ಕ್ರೀನ್ ಮೇಲೆ ಒಂದು ಟಾಕ್ಸಿಕ್ಕನ್ನು ನೋಡಲಿಕ್ಕೆ. ನಾನು ಹೇಳ್ದಾಗಲೇ ಜನವರಿ ತಿಂಗಳು ಮುಗೀತು, ಇನ್ನು ಫೆಬ್ರವರಿ ಬಿಡಿ ಅದು ಹೋಗೋದು ಕೂಡ ಗೊತ್ತಾಗಲ್ಲ ಅಂತ. ಸೊ ಇನ್ನೇನು 50 ದಿನದಲ್ಲಿ ನಾವು ತೆರೆ ಮೇಲೆ ಟಾಕ್ಸಿಕ್ಕನ್ನು ನೋಡ್ತೀವಿ. ಆ್ಯಂಡ್ ತುಂಬ ಒಂದು ಎಕ್ಸೈಟ್ಮೆಂಟ್ ಇದೆ, ಡೈಲಿ ಕೌಂಟ್ಡೌನ್ ಕೂಡ ಆಗ್ತಾ ಇದೆ. ಸೊ ಇದು ಒಂದು ಕಡೆ ಆಯಿತು ಅಂತ ಅಂದರೆ, ಸೊ ನಿನ್ನೆ ಒಂದು ಐ ಥಿಂಕ್ ಫ್ಯಾನ್ ಮೇಡ್ ಅನಿಸುತ್ತೋ ಅಥವಾ ಒಂದು AI ಜನ್ರೇಟೆಡು ಸೊ ಮಾಡಾಕ್ತಾ ಇರ್ತಾರೆ, ಎಲ್ಲ ಪೋಸ್ಟರ್ಸ್ಗಳನ್ನ ನೋಡ್ತಾ ಇರ್ತೀವಿ. ಬಟ್ ನಿನ್ನೆ ಬಂದಂಥ ಒಂದು ಪೋಸ್ಟರ್ನಲ್ಲಿ ಶಾರುಖ್ ಖಾನ್ ಅವರು ಇದ್ದಾರೆ ಇದರಲ್ಲಿ ಅನ್ನುವಂಥ ಒಂದು ವಿಚಾರ ಕೇಳಿಬಂತು. ನಾನು ಸಡನ್ನಾಗಿ ನೋಡಿದ ತಕ್ಷಣ ಅಫಿಷಿಯಲ್ ಆಗಿ ಬಿಟ್ಟಿದ್ದಾರನ್ನಪ್ಪ, ನಾನೇ ಸ್ವಲ್ಪ ತಡವಾಗಿ ನೋಡಿದ್ನ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಕ್ಲಾರಿಫೈ ಮಾಡಿಕೊಂಡೆ, ಬಟ್ ಅದು AI ಜನ್ರೇಟೆಡ್ ಮಾಡಿರುವಂಥದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ಇದೇ ಒಂದು 5 years ಬ್ಯಾಕು ಯಾರಾದರೂ ಒಂದು ಫ್ಯಾನ್ ಮೇಡ್ ಮಾಡಿದ್ರು ಅಥವಾ ಏನಾದರೂ ಒಂದು ಎಡಿಟೆಡ್ ಮಾಡಾಕಿದ್ರೆ ಕಂಡುಹಿಡಿಬೋದಾಗಿತ್ತು. ನೋಡಿದ ತಕ್ಷಣ ಗೊತ್ತಾಗೋದು ಇದು ಎಡಿಟ್ ಮಾಡಿರೋದು ಗುರು, ಇದು ಒರಿಜಿನಲ್ ಅಲ್ಲ ಅಂತ. ಬಟ್ ಈಗಿನ ದಿನಗಳಲ್ಲಿ AI ಬಂದಿರೋದ್ರಿಂದ ಯಾವುದು ಒರಿಜಿನಲ್ಗೂ ಕಮ್ಮಿ ಇಲ್ಲ, ಅಷ್ಟರ ಮಟ್ಟಿಗೆ ಒಂದು ಬಿಲ್ಡ್ ಆಗ್ತಾ ಇರುವಂಥದ್ದು. ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಸೊ ಅಷ್ಟರ ಮಟ್ಟಿಗೆ ಅಕ್ಯುರೇಟಾಗಿ ಏನು ಒರಿಜಿನಲ್ ಇದೆಯೋ ಅದ್ರ ತಕ್ಕಂಗೆ ಬಿಲ್ಡ್ ಆಗಿರುತ್ತೆ. ಸೊ ನಿನ್ನೆ ಒಂದು ಪೋಸ್ಟರನ್ನು ನೋಡಿದಾಗ ಶಾರುಖ್ ಖಾನ್ ಅವ್ರದ್ದು ನಂಗೆ ಆಶ್ಚರ್ಯ ಆಯಿತು, ಶಾರುಖ್ ಖಾನ್ ಅವ್ರು ಏನಾದರೂ ಇದರಲ್ಲಿ ಮಾಡಿದಾರಾ ಅಂತ. ಬಟ್ ಆಮೇಲೆ ನೋಡಿದೆ ಅಫಿಷಿಯಲ್ ಆಗಿದೆಯಲ್ಲೂ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಸಡನ್ನಾಗಿ ನಂಬುವಂಥ ಸಾಧ್ಯತೆಗಳು ತುಂಬ ಇತ್ತು. ಯಾಕೆಂತಂದರೆ ಈ ಒಂದು ಸಿನಿಮಾ ಎಲ್ಲ ಒಂದು ತಾರಾ ಬಳಗವನ್ನು ಹಾಕೊಳ್ತಾ ಇದೆ. ಸೊ ಇದರಲ್ಲಿ ಶಾರುಖ್ ಖಾನ್ ಅವ್ರನ್ನೂ ಕೂಡ ಹಾಕೊಂಡಿರ್ಬೋದೇನಪ್ಪ, ಗೊತ್ತಿಲ್ಲ ಅಂತ ಅನ್ಕೋಬೇಕು. ಆ ರೀತಿ ಅನಿಸುತ್ತೆ ಸ್ಟಾರ್ಟಿಂಗ್ ನೋಡಿದಾಗ. ಬಟ್ ಅದರಲ್ಲಿ ಯಾವುದೋ ಒಂದು ಅಫಿಷಿಯಲ್ ಅಪ್ಡೇಟ್ ಮೂಲಕವಾಗಿ ನೋಡೋದಾಯ್ತು ಅಂದರೆ ಅದು ಅಫಿಷಿಯಲ್ ಅಪ್ಡೇಟ್ ಖಂಡಿತವಾಗ್ಲೂ. ನಿನ್ನೆ ಕೂಡ ನನಗೆ ಆ ಪೋಸ್ಟರ್ಸ್ ಕಳಿಸಿದ್ರೆ ಎಷ್ಟೋ ಜನ ನನಗೆ, ಬ್ರದರ್ ಈ ಥರ ಪೋಸ್ಟರ್ ಬಂದಿದೆ ಏನಿದು, ಅಥವಾ ನೆಕ್ಸ್ಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತಾ ಹಾಗೆ ಹೀಗೆ ಅಂತ. ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಯಿತು ಅಂದರೆ ಸೊ ಖಂಡಿತವಾಗ್ಲೂ ಅಫಿಷಿಯಲ್ ಆಗಿ ಆಗ್ತಾರೆ ಒಂದು ಅವರ ಒಂದು ಖಾತೆಗಳಲ್ಲಿ, ಅವರ ಒಂದು ಹ್ಯಾಂಡಲ್ಸ್ಗಳಲ್ಲಿ. ಬಟ್ ಇದು ಅಫಿಷಿಯಲ್ ಖಂಡಿತವಾಗ್ಲೂ ಅಲ್ಲ. ಸೊ ಇದೊಂದು ಜಸ್ಟ್ ಒಂದು ಕ್ಲಾರಿಟಿ. ಶಾರುಖ್ ಖಾನ್ ಅವರು ಈ ಸಿನಿಮಾದಲ್ಲಿದ್ದಾರೆ ಅನ್ನುವಂಥ ನಿನ್ನೆ ಒಂದು ಪೋಸ್ಟರ್ ಎಕ್ಸಲ್ಲಿ ತುಂಬಾ ಒಂದು ವೈರಲ್ ಆಗಿತ್ತು. ಸೊ ಫೈನಲಿ ಹೇಳೋದೇನು ಅಂತಂದರೆ, ಎಕ್ಸು ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ ತುಂಬಾ ಒಂದು ಅತಿ ವೇಗವಾಗಿ ಒಂದು ಸಿನಿಮಾ ಆಡಿಯನ್ಸ್ಗಳಿಗೆ ಆ್ಯಂಡ್ ಪ್ರತಿಯೊಂದು ವಿಚಾರವನ್ನು ಬೇಗ ಜೆನ್ಯೂನ್ ಆಗಿ ಎಷ್ಟು ತಲುಪಿಸುತ್ತೋ, ಬಟ್ ಅಷ್ಟೇ ರೂಮರ್ಸು, ಅಷ್ಟೇ ಒಂದು ಫೇಕ್ ಆಗಿರುವಂಥ ಒಂದು ಕೆಲವೊಂದು AI ಜನ್ರೇಟೆಡ್ ಫೋಟೋಸ್ಗಳನ್ನು ಅಷ್ಟೇ ಬೇಗನೆ ತಲುಪಿಸ್ಬಿಡುತ್ತೆ ಎಲ್ರಿಗೂ. ಬಟ್ ಈ ರೀತಿ ಆದಾಗ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ವಾಟ್ ಎವರ್ ಏನೇ ಇದ್ದರೂ ಕೂಡ ಟಾಕ್ಸಿಕ್ ಸಿನಿಮಾಗೆ ಇವತ್ತಿನಿಂದ 50 ದಿನ ಉಳಿದಿರುವಂಥದ್ದು. ಆ್ಯಂಡ್ ಮುಂದಿನ ದಿನಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಕೆಲವೊಂದು ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ರಿವೀಲ್ ಮಾಡೋರು ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಯಾರ್ಯಾರು ರಿವೀಲ್ ಆಗ್ತಾರೆ ಅನ್ನುವಂಥದ್ದು. ಸೊ ಇಷ್ಟು ದಿನ ಈಗ ಹೀರೋಯಿನ್ಸ್ಗಳನ್ನು ಒಂದು ರಿವೀಲನ್ನು ಮಾಡಿದ್ದಾರೆ. ಬಟ್ ಈಗ ನೆಕ್ಸ್ಟ್ ಬರುವಂಥ ಒಂದು ಅಪ್ಡೇಟ್ಸ್ಗಳೇನಿದೆ, ಸೊ ಯಾರೆಲ್ಲ ಪಾತ್ರಧಾರಿಗಳು ಅಂದರೆ ಆ್ಯಕ್ಟರ್ಗಳು ಯಾರ್ಯಾರಿದ್ದಾರೆ ಅನ್ನುವಂಥದ್ದು ರಿವೀಲ್ ಮಾಡುವಂಥ ಸಾಧ್ಯತೆಗಳಿರಬಹುದು. ಅಥವಾ ಬೇರೆ ಒಂದು ರಾಜ್ಯದ ಬೇರೆ ಒಂದು ಇಂಡಸ್ಟ್ರಿಯ ಒಂದು ಹೀರೋಗಳೇನಾದರೂ ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರಾ, ಏನು ಕತೆ ಅನ್ನುವಂಥದ್ದು ಸೊ ಅಪ್ಕಮಿಂಗ್ ಡೇಸಲ್ಲಿ ಬರುವಂಥ ಅಪ್ಡೇಟ್ಸ್ಗಳು. ಬಟ್ ನಾನು ವೇಟ್ ಮಾಡ್ತಾಯಿದ್ದೀನಿ, ಖಂಡಿತವಾಗ್ಲೂ ವೇಟ್ ಮಾಡ್ತಾಯಿದ್ದೀನಿ ಈ ಒಂದು ಸಿನಿಮಾದ ಒಂದು ಅಪ್ಡೇಟ್ಗೆ. ನಾನು ಹೇಳ್ತಾ ಇರ್ತೀನಿ, ಈ ಒಂದು ಟಾಕ್ಸಿಕ್ ಸಿನಿಮಾದ ಒಂದು ಅಪ್ಡೇಟ್ ಅಂತ ಹೇಳಕ್ಕೆ ಇಷ್ಟ ಆಗಲ್ಲ, ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕಂದರೆ ನಾವೇನು ಅಂದ್ಕೊಂಡಿರ್ತೀವಿ ಸೊ ಅದಕ್ಕಿಂತ ಹೆಚ್ಚಾಗೆ ಕೊಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇದು ಅಪ್ಡೇಟ್ ಅನ್ನೋಕ್ಕಿಂತ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಿನ್ನೆ ಕೂಡ ಅದೇ ರೀತಿ ಕನ್ಫ್ಯೂಸ್ ಆಗಿದ್ದು ನನಗೆ, ಶಾರುಖ್ ಖಾನ್ ಅವರು ಈ ಒಂದು ಸಿನಿಮಾದಲ್ಲಿ ಇದ್ದಾರಾ ಅಂತ. ಸೊ ನೋಡೋಣ
ಮುಂದಿನ ದಿನಗಳಲ್ಲಿ ಆ್ಯಕ್ಟರ್ಗಳ ಒಂದು ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ಆ್ಯಕ್ಟರ್ಸ್ಗಳನ್ನು ನೋಡಿದ್ವಿ. ಸೊ ಮುಂದೆ ಬರುವಂಥ ಸರ್ಪ್ರೈಸ್ ಏನಿರುತ್ತೆ ಟಾಕ್ಸಿಕ್ಕಿಂದ ತುಂಬಾ ಒಂದು ವೇಟಿಂಗಲ್ಲಿದ್ದೀನಿ ನಾನು ಕೂಡ. ಆ್ಯಂಡ್ ನೀವು ಕೂಡ ಟಾಕ್ಸಿಕ್ಕಿಗೆ ವೇಟ್ ಮಾಡ್ತಾ ಇದ್ದೀರ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಿಮಗೆ ಏನು ಬರಬೇಕು, ಮುಂದಿನ ಅಪ್ಡೇಟು ಇದ್ದೇ ಬರಬೇಕು ಬ್ರದರ್ ನಮಗೆ ಅಂತ ಯಾರಾದರೂ ಏನಾದರೂ ಒಂದು ಇಮ್ಯಾಜಿನೇಷನ್ ಇದ್ದರೆ ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಟಾಕ್ಸಿಕ್ಕಿಗೆ ಯಾರು ವೇಟ್ ಮಾಡ್ತಾ ಇದ್ದೀರಾ ಟಾಕ್ಸಿಕ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.